ನಮ್ಮ ರೋಬೋಸ್ಟಾ ಕಾಫಿ ತೋಟದಲ್ಲಿ ಇದ್ದೀನಿ. ನಾವು ಇದಕ್ಕೆ ಆಯರ್ಶಾಪ್ ಕಂಪ್ನಿಯ ಗೊಬ್ಬರಗಳಾದಂತಹ DNC90, ಕ್ರಾಪ್ ಸುಧಾ, ಭೂಮಿ ಸುಧಾ ಪ್ರೀಮಿಯಂ ಇಷ್ಟನ್ನು 50% ರಾಸಾಯನಿಕದ ಜೊತೆಗೆ ಬಳಸ್ಕೊಂಡು ಗ್ರ್ಯಾನ್ಯೂಲ್ಸ್ ರೂಪದಲ್ಲಿ ಬುಡಕ್ಕೆ ಹಾಕಿರೋವಂಥದ್ದು. ಒಂದು 2 ವರ್ಷದಿಂದ ಯೂಸ್ ಮಾಡ್ಕೊಳ್ತಿದ್ದೀವಿ. ಕಾಫಿ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಸತತವಾಗಿ 3-4 ವರ್ಷದಿಂದ ಬಳಸ್ತಾ ಇದ್ದೀವಿ. ಕಾಫಿ ಗಿಡಕ್ಕೆ ಈ ರೀಸೆಂಟಾಗಿ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ಅದ್ಭುತವಾಗಿ ರಿಸಲ್ಟ್ ಬಂದಿದೆ. 2 ವರ್ಷದಿಂದ ಬಳಸ್ತಾ ಇರೋವಂಥದ್ದು ಚೆನ್ನಾಗಿ ಬಂದಿದೆ ನೋಡಿ. ಕಾಫಿ ಹಣ್ಣು ಸೀಸನ್ನು ಬಂದಿದೆ, ಹಾಗಾಗಿ ಒಂದು ಒಳ್ಳೆ ಟೆಸ್ಟಿಮನಿ ಆಗಬಹುದು ಬೆಳೆಗಾರರಿಗಾಗ್ಬೋದು ಅಥವಾ ಡಿಸ್ಟ್ರಿಬ್ಯೂಟರ್ಗಳು, ನಮ್ಮ ಡಿಸ್ಟ್ರಿಬ್ಯೂಟರ್ಗಳು, ಆರ್ಟ್ಶಾಪ್ ಡಿಸ್ಟ್ರಿಬ್ಯೂಟರ್ಗಳಿಗೆ ಒಳ್ಳೆ ಒಂದು ಟೆಸ್ಟಿಮನಿಯನ್ನು ಕೊಡೋಣ ಅನ್ನೋದಕ್ಕೋಸ್ಕರ ಬಂದಿದ್ದೀನಿ. ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ತುಂಬ ಅದ್ಭುತವಾಗಿ ರಿಸಲ್ಟ್ ಬಂದಿದೆ ನೋಡಿ. ದ್ರಾಕ್ಷಿ ಗೊಂಜು ಥರ ಹಣ್ಣುಗಳು, ಖುಷಿಯಾಗುತ್ತೆ ನೋಡೋದಕ್ಕೇ. ಹಣ್ಣಾಗಿಲ್ಲ, ಹಣ್ಣಾಗಬೇಕು. ಇನ್ನೂ 2-3 ರೌಂಡಲ್ಲಿ ಕುಯ್ತೀವಿ. ಹಣ್ಣಾಗಿದ್ದನ್ನೆಲ್ಲ ಫಸ್ಟ್ ಬೆಳೆಸ್ಕೊಂಡು ಬೇಳೆ ಮಾಡಿಸ್ತೀವಿ, ಪಾರ್ಸ್ಮೆಂಟ್ ಮಾಡ್ತೀವಿ. ಹಾಗೆಯೇ ಕಾಯಿ ಇದ್ದಿದ್ದನ್ನು ಆಮೇಲೆ ಹಣ್ಣಾದಮೇಲೆ ಕುಯ್ತೀವಿ. ಲಾಸ್ಟ್ ರೌಂಡಲ್ಲಿ ಹಣ್ಣು ಕಾಯಿ ಎರಡು ಕಿತ್ತು ಪಾರ್ಸ್ಮೆಂಟ್ ಮತ್ತು ಚೆರಿ ಎರಡನ್ನೂ ಕೂಡ ಮಾಡ್ತೀವಿ. ಇದು ರೋಬೋಸ್ಟಾ ತಳಿ. ಇನ್ನೊಂದು ತೋಟದಲ್ಲಿ ಅರೇಬಿಕಾ ಹಣ್ಣು ಕಾಯಿ 2 ಲಾಸ್ಟ್ ರೌಂಡು ಕೀಳ್ತಾ ಇದ್ದಾರೆ. ನಾನು ಈ ಕಡೆ ಈ ಫ್ಲ್ಯಾಟ್ನಲ್ಲಿ ಬರೀ ರೋಬೋಸ್ಟಾನ ಹಾಕ್ಕೊಂಡಿದ್ದೀವಿ ಅಡಿಕೆ ಮಧ್ಯದಲ್ಲಿ. ಇದು ಮೇಂಟೆನೆನ್ಸ್ ಈಸಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡ್ಕೊಂಡಿದ್ದೀವಿ. ಲೇಬರ್ಸ್ ತೊಂದರೆ ಮುಂದೆ, ಹಾಗಾಗಿ ಇವುಗಳಿಗೆ ಸ್ಪ್ರೇಗಳು ಗೊಬ್ಬರಗಳು ಕಡಿಮೆ, ಹಾಗಾಗಿ ಇದನ್ನು ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಅದ್ಭುತವಾಗಿ ಹೇಗೆ ದ್ರಾಕ್ಷಿ ಗೊಂಚು ಥರ ಗೊತ್ತಿದೆ. ಸೊಪ್ಪಿರೋದ್ರಿಂದ ಒಂದೊಂದು ಕೂಡ ಕಾಣಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಈ ಥರ ನೋಡಿ. ಹವಳದ ಸರ ಖುಷಿ ಆಗ್ತಾಯಿದೆ. ಅದ್ಭುತ ಮಧುರ ಹಾಸನ್ನು. ಧನ್ಯವಾದ ಫ್ರೆಂಡ್ಸ್. ರಾಸಾಯನಿಕ ಮುಕ್ತ ಭಾರತದ ಅಡಿಯಲ್ಲಿ ನಾವು ಈ ಕೆಲಸನ ಮಾಡ್ತಾ ಇರೋವಂಥದ್ದು. ಹಾಗೆಯೇ ನಾವೇ ಸ್ವತಃ ಕಾಫಿ ಬೆಳೆಗಾರರಾಗಿದ್ದು ನಾವು ಕೂಡ ಬಳಸ್ಕೊಂಡು ಅದ್ಭುತವಾದ ರಿಸಲ್ಟ್ನ ತಗೋತಾ ಇದ್ದೀವಿ. ನೀವು ಬೆಳೀರಿ, ಹಾಗೆಯೇ ನೀವು ಬಳಸ್ಕೊಂಡು ಒಳ್ಳೆ ಆದಾಯವನ್ನು ಗಳಿಸ್ಕೊಳ್ಳಿ. ಮುಂದೆ ಕಾಫಿ ಒಳ್ಳೆ ಬೆಲೆ ಬರ್ತಾಯಿದೆ. ಕಾಫಿಗಳನ್ನು ಉಳಿಸ್ಕೊಂಡ್ರು ಒಳ್ಳೆ ಆದಾಯನ ಗಳಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಸಿಲು ತುಂಬ ಹೊಡಿತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಎಲೆಗಳು ಹಳದಿ ಭಾಗಕ್ಕೆ ತಿರುಗಿದೆ, ಹಣ್ಣಾಗಿದೆ. ಆದರೂ ಪರವಾಗಿಲ್ಲ. ಈಗ ಹಣ್ಣು ಕಿತ್ತಾದಮೇಲೆ ನೀರು ಹೊಡೆದ್ರೆ ಸರಿ ಹೋಗುತ್ತೆ ನೋಡಿ ಫ್ರೆಂಡ್ಸ್. ರೋಬೋಸ್ಟಾ ಇಷ್ಟು ದಪ್ಪವಾಗಿ ಬರಲ್ಲ, ಎಷ್ಟು ಸಣ್ಣ ಇರುತ್ತೆ. ಇದು ಎಷ್ಟು ದಪ್ಪವಾಗಿ ಬಂದಿದೆ ಅಂತ ಹೇಳಿದ್ರೆ, ಸೈಜ್ ಬಂದಿದೆ ಅಂತ ಹೇಳಿದ್ರೆ ತೂಕನೂ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಇದು ಆರ್ಗ್ಯಾನಿಕ್ ಆಗಿದ್ದರಿಂದ, ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಬಳಸಿರೋದ್ರಿಂದ ಇನ್ನೂ ಕೂಡ ಅದ್ಭುತವಾಗಿ ಬರುತ್ತೆ. ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ವಾವ್. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು, ಧನ್ಯವಾದ. ನನ್ನ ನಂಬರ್ಗೆ ಕರೆ ಮಾಡಿ.